ಇವತ್ತು ತಪ್ತ ಮುದ್ರಾಧಾರಣೆ ಆಷಾಢ ಏಕಾದಶಿಯ ನಿಮಿತ್ತ ಇಲ್ಲಿ ಉತ್ತರಾದಿ ಮಠದಲ್ಲಿ ಪರಮಪೂಜ್ಯ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ನೀಡ್ತಾ ಇದ್ದಾರೆ. ಸುಮಾರು ಬೆಳಿಗ್ಗೆ 6 ಗಂಟೆಗೆ ಪ್ರಾರಂಭವಾದಂತಹ ಮುದ್ರಾಧಾರಣೆ ಈಗ ನಿರಂತರವಾಗಿ ನಡೀತಾ ಇದೆ. ಇಲ್ಲಿಯವರೆಗೆ ನಮ್ಮ ಲೆಕ್ಕದ ಪ್ರಕಾರ ಸುಮಾರು 16,000 ಜನ 17,000 ಜನಕ್ಕೆ ಮುದ್ರಾಧಾರಣೆಯಾಗಿದೆ. ಶ್ರೀಪಾದಂಗಳವರು ನಿರಂತರವಾಗಿ ಮುದ್ರಾಧಾರಣೆ ಮಾಡ್ತಾ ಇದ್ದಾರೆ. ಮಠದ ವತಿಯಿಂದ ಎಷ್ಟೆಲ್ಲ ಸಾಧ್ಯವೋ ಅಷ್ಟೆಲ್ಲ ಅನುಕೂಲತೆಗಳನ್ನು ವೃದ್ಧರಿಗಾಗಿ, ದಿವ್ಯಾಂಗರಿಗಾಗಿ, ವೀಲ್ ಚೇರ್ ಇರುವವರಿಗಾಗಿ ಹೀಗೆ ನಾನಾ ತರಹದ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೇವೆ. ಬೇಕಾದಷ್ಟು ಜನ ತುಂಬ ಸಂತೋಷದಿಂದ ಬಂದು ಮುದ್ರಾಧಾರಣೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಇದರಲ್ಲಿ ನಾವು ಗಮನಿಸಬೇಕಾದ ಅಂಶ ಅಂದರೆ ಇಂತಹ ಒಂದು ಯಾಂತ್ರಿಕವಾದ ಯುಗದಲ್ಲಿಯೂ ಕೂಡ ಜನರಿಗೆ ಇರುವಂತಹ ಶ್ರದ್ಧೆ, ಎಷ್ಟು ಶ್ರದ್ಧೆಯಿಂದ 3 ಗಂಟೆಗಳ ಕಾಲ 4 ಗಂಟೆಗಳ ಕಾಲ ವೇಟ್ ಮಾಡಿ ಮುದ್ರಾಧಾರಣೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಅಂತಹ ಒಂದು ಉತ್ತಮವಾದಂತಹ ಕಾರ್ಯ ಇಲ್ಲಿ ನೆರವೇರ್ತಾ ಇದೆ ಅಂತ ತಿಳಿಸೋದಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇವೆ. ಆಚಾರ್ಯರೇ, ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಭಕ್ತ ಸಮೂಹ ಇವತ್ತು ಮುದ್ರಾಧಾರಣೆ ಪಡೀತಿದ್ದಾರೆ. ಈ ವ್ಯವಸ್ಥೆಗಳು ಬಹಳ ದಿನದಿಂದ ನಡೀತಿದೆ ಮತ್ತು ವ್ಯವಸ್ಥೆಗಳ ಮುಂಚೂಣಿಯಲ್ಲಿ ತಾವಿದ್ದು ಎಲ್ಲ ಈ ವ್ಯವಸ್ಥೆಯನ್ನು ನೆರವೇರಿಸಿಕೊಟ್ಟಿದ್ದೀರಿ. ಎಷ್ಟು ದಿನದಿಂದ ಈ ವ್ಯವಸ್ಥೆಗಳು ನಡೀತಿದೆ? ಹೇಗೆ ತಯಾರಿ ಇತ್ತು? ಸುಮಾರು ಇದರ ವ್ಯವಸ್ಥೆ ನಾವು ಕಳೆದ 2 ತಿಂಗಳಿಂದ ಇದರ ವ್ಯವಸ್ಥೆಯನ್ನು ಮಾಡ್ತೇವೆ. ಇದಕ್ಕೊಂದು ದೊಡ್ಡದಾದ ಟೀಮ್ ಇದೆ. ಸುಮಾರು 300 ಜನರ ಒಂದು ಸ್ವಯಂ ಸೇವಕರ ಟೀಮ್ ಇದೆ. ಅನೇಕ ಜನ ಅದರಲ್ಲಿ ಭಾಗವಹಿಸಿ ಅನೇಕ ವರ್ಷಗಳ ಅನುಭವದಿಂದ ಎಲ್ಲರ ಫೀಡ್ಬ್ಯಾಕನ್ನು ತೆಗೆದುಕೊಂಡು ಪ್ರತಿ ವರ್ಷವೂ ಒಂದು ಹೊಸ ಹೊಸ ಆಯೋಜನೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ತುಂಬ ಜನರ ಸಹಕಾರ ಇದರಲ್ಲಿ ಇದೆ ಅನ್ನೋದನ್ನು ತಿಳಿಸ್ಬೋದು. ಇದರ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮಗಳು, ಪ್ರವಚನ ಕೂಡ ನಡೀತಿದೆ. ಈ ಹಿನ್ನೆಲೆ ಏನು ಆಚಾರ್ಯ? ಇದು ಏಕಾದಶಿಯ ದಿನ 2 ಮಹತ್ವದ ಅಂಶ. ಒಂದು, ಮುದ್ರಾಧಾರಣೆಯಿಂದ ನಮ್ಮ ದೇಹ ಶುದ್ಧಿ ಆದರೆ ಭಾಗವತದ ಉಪನ್ಯಾಸವನ್ನು ಶ್ರವಣವನ್ನು ಮಾಡೋದರಿಂದ ನಮ್ಮ ಮನಸ್ಸಿನ ಶುದ್ಧಿ ಆಗತ್ತೆ. ಆ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಸುಮಾರು 12 ಜನ ವಿದ್ವಾಂಸರು ಒಂದೊಂದು ಸ್ಕಂದದಂತೆ ಉಪನ್ಯಾಸವನ್ನು ಇಲ್ಲಿ ನೆರವೇರಿಸಿಕೊಡ್ತಾರೆ. ಅದರ ಜೊತೆಗೆ ಬಂದ ಎಲ್ಲ ಭಕ್ತರಿಗೂ ಅನುಕೂಲ ಆಗಲಿ ಅಂತ ಅನ್ನೋದಕ್ಕಾಗಿ ಏನಾದರೂ ಒಂದು ಅವರಿಗೆ ಒಂದು ನಾಲೆಡ್ಜ್ ಸಿಗಬೇಕು ಅನ್ನೋದಕ್ಕಾಗಿ ಒಂದು ಕ್ವಿಜ್ ಪ್ರೋಗ್ರಾಮನ್ನು ಆನ್ಲೈನು ಬಂದ ಜನರು ಆ QR ಕೋಡನ್ನು ಸ್ಕ್ಯಾನ್ ಮಾಡಿದರೆ ಅಲ್ಲೇ ಲೈನಲ್ಲಿ ನಿಂತಲ್ಲೇನೆ ನಮ್ಮ ಧಾರ್ಮಿಕ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾರೆ. ಆ ತರಹದ ಒಂದು ವಿಶೇಷವಾಗಿ ಮಕ್ಕಳಿಗೆ, ಯುವಕರಿಗೆ ಪ್ರೋತ್ಸಾಹ ನೀಡುವಂತಹ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿಕೊಂಡಿದ್ದೇವೆ.